ಏನೆಂದು ಯೋಚಿಸುವಿ? ಐಥಿಯೋಪ್ಯದ ಕಂಚುಕಿಯು ಒಬ್ಬ ದೊಡ್ಡ ಅಧಿಕಾರಿಯಾಗಿದ್ದನು. ರಾಣಿಯ ಎಲ್ಲ ಖಜಾನೆಯ ಮೇಲ್ವಿಚಾರಕನಾಗಿದ್ದನು. ಪರಾಕ್ರಮಿಗಳನ್ನು, ಕುಲೀನರನ್ನು ಆತನು ಕರೆಯದೆ ಕೆಲವರನ್ನು ಮಾತ್ರ ಕರೆದಿರುತ್ತಾನೆ. ಐಥಿಯೋಪ್ಯದ ಕಂಚುಕಿಯು ಯಹೂದ ಮತವನ್ನು ಅವಲಂಬಿಸುತ್ತಿದ್ದನು ಎಂದು ಹೇಳಲು ಕಾರಣಗಳಿವೆ. 1. ಅವನು ಯೆರೂಸಲೇಮಿಗೆ ದೇವಾರಾಧನೆಗೆ ಬಂದನು. 2. ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿದ್ದನು. ಅವನ ಹತ್ತಿರ ಸತ್ಯವೇದವು ಇದ್ದಿತು. ಯುವಕನೇ, ನಿನಗೆ ದೇವರನ್ನು ಆರಾಧಿಸಲು ಮತ್ತು ಸತ್ಯವೇದವನ್ನು ಓದಲು ಮನಸ್ಸಿರಬಹುದು. ಶಾಲೆಯಲ್ಲಿಯೋ, ವಿಶ್ವವಿದ್ಯಾಲಯದಲ್ಲಿಯೋ, ಅಥವಾ ಉದ್ಯೋಗದ ಸ್ಥಳದಲ್ಲಿಯೋ, ಅಥವಾ ಮನೆಯಲ್ಲಿಯೋ ಬೇರ್ಪಟ್ಟವನೆಂದು ನೆನೆಸಿಕೊಂಡಿರಬಹುದು. ಆತ್ಮಿಕರೊಂದಿಗೆ ಸೇರಲು ಹಂಬಲಿಸಬಹುದು. ಆದರೆ ನೀನು ಯಾತಕ್ಕಾಗಿ ಪ್ರಾರ್ಥಿಸುವುದಿಲ್ಲ? ನಿನ್ನ ಅನುಭವಗಳನ್ನು ಹಂಚಿಕೊಳ್ಳಲು ದೇವರು ನಿಶ್ಚಯವಾಗಿಯೂ ಯಾರನ್ನಾದರೂ ಕಳುಹಿಸುವನು ಮತ್ತು ಅವರು ನಿನ್ನ ಆತ್ಮಿಕ ಜೀವಿತಕ್ಕೆ ಸಹಾಯಕರಾಗಿರುತ್ತಾರೆ. ಗಾಡ್ ಬ್ಲೆಸ್ ಯು.